ಅಕ್ಕ ಏನಾಯ್ತಕ್ಕ? ಪಾಪ ರಚನಾ ನೋಡು, ನೀನ್ ಕೂಗಾಡಿದಕ್ಕೆ ಹೆದರ್ಕೊಂಡು ಓಡ್ ಬಂದಿದ್ದಾಳೆ. ಇನ್ನೊಂದ್ ಸತಿ ಹೀಗೆ ಕೂಗಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಏನ್ ನೋಡ್ತಾ ಇದ್ದೀರಾ? ಎಲ್ರು ನಡೀರಿ ನಡೀರಿ. ನನ್ನಿಂದಾಗೆ ಭುವನ್ ಅಕ್ಕನ ಮೇಲೆ ರೇಗ್ತಾ ಇರಬೇಕು ಪಾಪ. ರಚನಾ, ನೀನು ಹೋಗಮ್ಮ, ಏನೂ ಆಗಿಲ್ಲ. ಶ್ವೇತಾ, ಬಾ ಮಕ್ಕಳೇ, ಬಾ. ಬಾ ಶ್ವೇತಾ. ಕೂತ್ಕೋ. ಇರ್ಲಿ ಬಿಡಿ ಅಜ್ಜಿ, ಪರವಾಗಿಲ್ಲ. ಕೂತ್ಕೋ ಶ್ರದ್ಧಾ. ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಭುವನ್ ನಿನ್ನ ಎಲ್ಲರದ್ರಿಗೆ ಹಾಗೆ ರೇಗ್ಬಾರ್ದಾಗಿತ್ತು. ಅವನ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ ಅಜ್ಜಿ, ನೀವ್ಯಾಕೆ ಕ್ಷಮೆ ಕೇಳ್ತೀರಿ? ಇರ್ಲಿ ಬಿಡಿ. ಬಹುಶಃ ನಾನು ಅವ್ರಿಗೆ ಬಹಳ ಮುಖ್ಯವಾಗಿರೋದು ಏನಕ್ಕೋ ತೊಂದರೆ ಮಾಡಿದೆ ಅನ್ಸುತ್ತೆ. ಅದಕ್ಕೆ ಹೇಗೆಲ್ಲ ಆಯ್ತು. ಹೇಗೆ ಶುರು ಮಾಡಬೇಕು, ಏನು ಮಾತಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಶ್ರದ್ಧಾ. ಹೌದು, ಭುವನ್ ಇವತ್ತು ನಿನ್ನ ಮೇಲೆ ರೇಗೋದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ. ಬಹಳ ಕಾಲದಿಂದ ತನ್ನ ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕಿ ಮುಚ್ಚಿಟ್ಕೊಂಡಿದ್ದು ಒಂದು ಹಳೆ ಸತ್ಯ ಇವತ್ತು ನಿನ್ನಿಂದಾಗಿ ಮತ್ತೆ ಮೇಲೆದ್ದು ಬಂದಿದೆ ಅನ್ಸುತ್ತೆ. ಅದಕ್ಕೋಸ್ಕರನೇ ಅವನು ಹಾಗೆ ಆಡ್ತಿದ್ದಾನೆ, ಮತ್ತೆ ಹಳೆ ಭುವನ್ ಥರ ಆಡ್ತಿದ್ದಾನೆ. ಅಂದ್ರೆ ಏನಾಗಿದೆ ಅಜ್ಜಿ? ಏನ್ ಮಾಡಿದೆ ನಾನು? ನೀನು ಅವನ ವಾರ್ಡ್ರೋಬಲ್ಲಿ ಏನು ನೋಡಿದೆ, ಏನು ಮಾಡಿದೆ ಆಮೇಲೆ? ನೀನು ಬೀಳ್ಸಿದ್ದು ಅವನಮ್ಮನ ಚಿತಾಭಸ್ಮ ಅಮ್ಮ. ತಂದಾನೆ ತಂದಾನೆ ತಾನೆ ನಾನಿ ತಾನ ನಾನೋ ಆರಿ 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 ರಾರಿ 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 ಅಮ್ಮ 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 ನನ್ನಮ್ಮ.